ಇನ್ನು ಚಿತ್ರದುರ್ಗ ಭಾಗದಲ್ಲಿ ಮಳೆಗೆ ಬೆಳೆ ಹಾನಿಯಾಗಿದೆ. ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಈರುಳ್ಳಿ, ಶೇಂಗಾ, ಮೆಕ್ಕೆ, ಹತ್ತಿ ಬೆಳೆ ನಷ್ಟವಾಗಿದೆ. ಉಸ್ತುವಾರಿ ಸಚಿವ ಡಿ ಸುಧಾಕರ್ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಯಾವ್ಯಾವ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿದ್ದಾರೆ, ಹೋಗಿಲ್ಲ, ಎರಡರದ್ದು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ನಾವು. 80.5 ಹೆಕ್ಟೇರ್ನಲ್ಲಿ ಮೆಕ್ಕೆ, ಶೇಂಗಾ, ತೊಗರಿ ಬೆಳೆದಿದ್ರು, ಅದೆಲ್ಲ ಹಾನಿಯಾಗಿದೆ. 200 ಹೆಕ್ಟೇರ್ನಲ್ಲಿ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಪರಿಶೀಲನೆಯನ್ನ ಮಾಡಿದ್ದಾರೆ ಸಚಿವ ಡಿ ಸುಧಾಕರ್. ಆಕ್ಟಿವ್ ಆಗಿರುವಂತ ಮಿನಿಸ್ಟರ್ಗಳ ಬಗ್ಗೆನೂ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ. ಹಾಗೇನೆ ಇನ್ಆಕ್ಟಿವ್ ಆಗಿರುವಂತ ಮಿನಿಸ್ಟರ್ಸ್ ಅವ್ರ ಗಮನಕ್ಕೆ ತಂದು ತಕ್ಷಣಕ್ಕೆ ಕ್ರಮ ಕೈಗೊಳ್ಳೋ ಕುರಿತಂತೆನೂ ಕೂಡ ನಾವು ಅಲರ್ಟ್ ಮಾಡ್ತಾ ಇದ್ದೀವಿ. ಚಿತ್ರದುರ್ಗ ಭಾಗದಲ್ಲಿ ಇಲ್ಲೂ ಅಷ್ಟೇ ಸಮಸ್ಯೆ ಸಾಕಷ್ಟಾಗಿದೆ. 200 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಈ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂಥ ಡಿ ಸುಧಾಕರ್. ಬೆಳೆ ಹಾನಿ, ರೈತರ ಕಣ್ಣೀರಿಗೆ ಒಂದಿಷ್ಟು ಪರಿಹಾರ ಕೊಡಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಸುಧಾಕರ್ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಚಿತ್ರದುರ್ಗ ಭಾಗದಲ್ಲಿ ಒಂದು ಅಂದಾಜು ಇದುವರೆಗೂ ಈ ಬಾರಿ ಮಳೆಗಾಲದಲ್ಲಿ ಎಷ್ಟು ನಷ್ಟ ಆಗಿದೆ ಅಂತೇಳಿ ಸದ್ಯಕ್ಕೆ ಅಧಿಕಾರಿಗಳಿಂದ ಮಾಹಿತಿ ಇದೆ. ಇನ್ನು ಸುಧಾಕರ್ ಅವರು ಯಾವತ್ತು ವಿಸಿಟ್ ಮಾಡಿದ್ರು, ಅಧಿಕಾರಿಗಳಿಗೆ ಏನೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ? ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ಮಳೆಯನ್ನು ಸುರಿತಾ ಇದೆ. ಇದರಿಂದಾಗಿ ಸಾಕಷ್ಟು ಬೆಳೆಗಳು ಹಾನಿಯಾಗಿವೆ. ಆದ್ರೆ ದೊಡ್ಡ ಪ್ರಮಾಣದ ಮಳೆ ಏನು ಬಂದಿಲ್ಲ. ಆದ್ರೆ ಬೆಳೆ ಹಾನಿ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಸತ್ಯ. ಯಾಕೆಂತ ಹೇಳಿದ್ರೆ ಈವರೆಗೂ ಜಿಲ್ಲೆನಲ್ಲಿ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಇಡೀ ಜಿಲ್ಲೆನಲ್ಲಿ 30 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಅದೇ ರೀತಿ ಶೇಂಗಾ ಕೂಡ 19 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಹತ್ತಿ ಕೂಡ 1.50 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಹಾಗೇನೆ 25ಕ್ಕೂ ಹೆಚ್ಚು ಹೆಕ್ಟೇರ್ ನಲ್ಲಿ ತೊಗರಿ ಬೆಳೆ ಹಾನಿಯಾದ್ರೆ, ಇನ್ನ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲ್ಲಿ ಕೂಡ 80ಕ್ಕೂ ಹೆಚ್ಚು ಹೆಕ್ಟೇರ್ ನಲ್ಲಿ ಬೆಳೆದಿದ್ದಂತ ಬೆಳೆಗಳು ಮಳೆಗೆ ಹಾನಿಯಾಗಿ ರೈತರಿಗೆ ಒಂದು ರೀತಿಯ ಬರೆಯನ್ನ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೃಷಿ ಸಚಿವರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿದ್ದಾರೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವಾಗಿ ಏನು ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ರೈತರಿಗೆ ಆಗಿರ್ತಕ್ಕಂಥ ನಷ್ಟ ಮತ್ತು ಅವರಿಗೆ ಪರಿಹಾರದ ವಿಚಾರವಾಗಿ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರು ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಆದ್ರೆ ಈವರೆಗೆ ಏನು ಜಿಲ್ಲೆನಲ್ಲಿ ವಾಡಿಕೆಯಂತೆ ಮಳೆ ಆಗಿದೆ, ಆ ವಾಡಿಕೆ ಮಳೆಯ ಜೊತೆಗೆ ಅದ ಮಳೆ ಆಗಿದೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಅನ್ನುವಂಥದ್ದು ಒಂದು ರೀತಿಯ ಜಿಲ್ಲೆಯ ಬಹಳಷ್ಟು ಕಡೆಗಳಲ್ಲಿ ಮಳೆ ಇನ್ನೂ ಬೇಕಾಗಿದೆ ಅನ್ನೋಂಥ ಮಾತುಗಳನ್ನ ಕೇಳ್ಬರ್ತಾ ಇದೆ. ಆದ್ರೂ ಕೂಡ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಅದ ಮಳೆ ಆದ್ರೂ ಕೂಡ ಹಾನಿ ಮಾಡುವಂತ ಮಳೆ ಆಗಿದೆ ಅನ್ನುವಂಥದ್ದು ರೈತರ ಅಭಿಪ್ರಾಯ ಆಗಿದೆ. ಶರ್ಮಿತಾ, ಥ್ಯಾಂಕ್ ಯು ವಿನಾಯಕ್ ಈ ಕ್ಷಣದ ಮಾಹಿತಿಗೆ.